ಐಪಿಎಲ್ ಸೀಸನ್ 18ರಲ್ಲಿ ಆರ್‌ಸಿಬಿ ತನ್ನ ಮುಂದಿನ ಪಂದ್ಯವನ್ನು ಪಂಜಾಬ್ ಕಿಂಗ್ಸ್ ಎದುರು ಏಪ್ರಿಲ್ 18ರಂದು ಬೆಂಗಳೂರಿನಲ್ಲಿ ಆಡಲಿದೆ. ಆರ್‌ಸಿಬಿ ಐಪಿಎಲ್ ಸೀಸನ್ 18ರಲ್ಲಿ ಇದುವರೆಗೆ 6 ಪಂದ್ಯವನ್ನು ಆಡಿದ್ದು, ಈ 6 ಪಂದ್ಯದಲ್ಲಿ 4ರಲ್ಲಿ ಜಯವನ್ನು ಕಂಡಿದೆ, ಇನ್ನು 2ರಲ್ಲಿ ಸೋಲನ್ನು ಕಂಡಿದೆ. ಬೆಂಗಳೂರಿನಲ್ಲಿ ಆಡಿರುವ 2 ಪಂದ್ಯದಲ್ಲೂ ಕೂಡ ಆರ್‌ಸಿಬಿ ಸೋಲನ್ನು ಕಂಡಿರುವುದರಿಂದ ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವ 3ನೇ ಪಂದ್ಯದಲ್ಲಾದರೂ ಜಯವನ್ನು ಸಾಧಿಸುವುದರ ಮೂಲಕ ತವರಿನ ಅಭಿಮಾನಿಗಳಿಗೆ ಖುಷಿ ನೀಡಬೇಕೆಂಬ ಹಂಬಲದಲ್ಲಿ ಆರ್‌ಸಿಬಿ ತಂಡವಿದೆ. ಹೀಗಾಗಿ ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್‌ಸಿಬಿ ತನ್ನ ಪ್ಲೇಯಿಂಗ್ ಎಲೆವನ್ನಲ್ಲಿ ಯಾವುದೋ ಮಹತ್ವದ ಬದಲಾವಣೆಯನ್ನು ಮಾಡಿಕೊಳ್ಳುವ ಎಲ್ಲಾ ಸಾಧ್ಯತೆ ಇದೆ. ಹಾಗಾದ್ರೆ ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್‌ಸಿಬಿ ತನ್ನ ಪ್ಲೇಯಿಂಗ್ ಎಲೆವನ್ನಲ್ಲಿ ಮಾಡಿಕೊಳ್ಳಲಿರುವ ಆ ಒಂದು ದೊಡ್ಡ ಬದಲಾವಣೆ ಯಾವುದು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್‌ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಸೀಸನ್ 18ರಲ್ಲಿ ಯಾವ 4 ತಂಡ ಪ್ಲೇ ಆಫ್ಗೆ ಬರಬಹುದೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವಂತಹ ಪಂದ್ಯ ಆರ್‌ಸಿಬಿ ಮಟ್ಟಿಗೆ ತುಂಬಾನೇ ಮುಖ್ಯವಾಗಿರುವಂತಹ ಪಂದ್ಯ. ತವರಿನಲ್ಲಿ ಆಡಿರುವ 2 ಪಂದ್ಯದಲ್ಲೂ ಕೂಡ ಆರ್‌ಸಿಬಿ ಸೋಲನ್ನ ಕಂಡಿದೆ. ಹೀಗಾಗಿ ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್‌ಸಿಬಿ ಸೋಲನ್ನ ಕಂಡುಬಿಟ್ಟರೆ ಆಗ ಆರ್‌ಸಿಬಿ ತವರಿನಲ್ಲಿ ಸೋಲಿನ ಹ್ಯಾಟ್ರಿಕ್ ಅನ್ನ ಬರೆದಿದೆ. ಹೀಗಾಗಬಾರದೆಂಬ ಗುರಿಯನ್ನ ಆರ್‌ಸಿಬಿ ಹಾಕಿಕೊಂಡಿದೆ. ಹೀಗಾಗಿ ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್‌ಸಿಬಿ ತನ್ನ ಪ್ಲೇಯಿಂಗ್ ಎಲೆವನ್ನಲ್ಲಿ ಯಾವುದೋ ದೊಡ್ಡ ಬದಲಾವಣೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಹೌದು, ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್‌ಸಿಬಿ ಪ್ಲೇಯಿಂಗ್ ಎಲೆವನ್ಗೆ ರೊಮಾರಿಯೋ ಶೆಫರ್ಡ್ ಬರುವ ಎಲ್ಲಾ ಸಾಧ್ಯತೆ ಇದೆ. ರೊಮಾರಿಯೋ ಶೆಫರ್ಡ್ ಒಬ್ಬ ಉತ್ತಮ ಬ್ಯಾಟ್ಸ್ಮನ್ ಜೊತೆಗೆ ಒಬ್ಬ ಉತ್ತಮ ಬೌಲರ್ ಕೂಡ ಆಗಿದ್ದಾರೆ. ಈ ಕಾರಣದಿಂದಾಗಿ ರೊಮಾರಿಯೋ ಶೆಫರ್ಡ್ ಆರ್‌ಸಿಬಿಯ ಪ್ಲೇಯಿಂಗ್ ಎಲೆವನ್ಗೆ ಬಂದರೆ ಆಗ ಆರ್‌ಸಿಬಿಯ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಲೈನಪ್ಗೆ ಇನ್ನಷ್ಟು ಬಲ ಬಂದ ಹಾಗೆ ಆಗುತ್ತದೆ. ಬೆಂಗಳೂರಿನಲ್ಲಿ ಆರ್‌ಸಿಬಿ ಇದುವರೆಗೆ ಆಡಿರುವ 2 ಪಂದ್ಯದಲ್ಲೂ ಕೂಡ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಲು ವಿಫಲವಾಗಿತ್ತು. ಈ ಸೀಸನ್ ಅಲ್ಲಿ ಲಿವಿಂಗ್ಸ್ಟನ್ ಅಷ್ಟೊಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರುತ್ತಿಲ್ಲ. ಈ ಕಾರಣದಿಂದಾಗಿ ಒಬ್ಬ ಬಿಗ್ ಹಿಟರ್ ಆಗಿರುವಂತಹ ರೊಮಾರಿಯೋ ಶೆಫರ್ಡ್ ಏನಾದರೂ ಆರ್‌ಸಿಬಿಯ ಪ್ಲೇಯಿಂಗ್ ಎಲೆವನ್ಗೆ ಬಂದರೆ ಆಗ ಆರ್‌ಸಿಬಿಯ ಬ್ಯಾಟಿಂಗ್ ಲೈನಪ್ ಇನ್ನಷ್ಟು ಬಲಗೊಳ್ಳುವುದರ ಜೊತೆಗೆ ಆರ್‌ಸಿಬಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮೊತ್ತವನ್ನು ಕಲೆ ಹಾಕಬಹುದೆಂಬ ನಿರೀಕ್ಷೆಯಲ್ಲಿ ಆರ್‌ಸಿಬಿ ಮ್ಯಾನೇಜ್ಮೆಂಟ್ ಇದೆ. ಈ ಕಾರಣದಿಂದಾಗಿ ರೊಮಾರಿಯೋ ಶೆಫರ್ಡ್ ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್‌ಸಿಬಿಯ ಪ್ಲೇಯಿಂಗ್ ಎಲೆವನ್ಗೆ ಕಾಣಿಸಿಕೊಳ್ಳುವ ಎಲ್ಲಾ ಸಾಧ್ಯತೆ ಇದೆ.